ಸ್ಪಷ್ಟ ಒಂದು ಅಭಿಪ್ರಾಯವನ್ನು ಸ್ಪಷ್ಟ ಮಾತನ್ನು ತಮ್ಮ ಪತ್ರ ಮುಖೇನ ಬರೆದು ಕಳಿಸಿದ್ದಾರೆ ಈ ಒಂದು ನಮ್ಮ ಧನಂಜಯ ಅನ್ನುವಂಥ ಸುಪ್ರೀಂ ಕೋರ್ಟ್ ವಕೀಲರ ಮೂಲಕ ಅಂತ. ಇದರಿಂದಾಗಿ ಈ ಕೇಸಿಗೆ ಒಂದು ಟ್ವಿಸ್ಟ್ ಬರ್ತದೆ. ಇವ್ರು ಯಾರು ಇರ್ಬೋದು ಅನ್ನುವಂಥ ಮತ್ತಷ್ಟು ಕುತೂಹಲ ಇದರ ಹಿಂದಿದ. ಹೀಗಾಗಿ ಇಲ್ಲಿವರೆಗೆ ಮಾಡಿದಂಥ ಸಿಮ್ರೋಡ್ಡಿ, ಮಟ್ಟಣ್ಣವರ್ ಮತ್ತು ಸಮೀರ್ ಎಮ್ ಡಿ, ಈಗಾಗಲೇ ಸಮೀರ್ ಎಮ್ ಡಿ ಅವರು ಇದ್ರ ಮೇಲೆ ಒಂದು ಒಳ್ಳೆಯ ಒಂದು ಚಿತ್ರವನ್ನು ಸಹಿತ ಮಾಡಿ ಬಿಡ್ತಾ ಇದ್ದಾರೆ. ಅದು ದೂತ ಈಸ್ ಬ್ಯಾಕ್. ಹೀಗಾಗಿ ಮತ್ತಷ್ಟು ಕುತೂಹಲ ಎಲ್ಲರಿಗೂ ಮೂಡಿದೆ ಇವತ್ತು. ಈ ರೀತಿಯಾಗಿ ಮತ್ತು ಅವ್ರು ಇನ್ನೂ ಕೆಲವೊಂದು ಮಾತುಗಳು ಹೇಳ್ತಾ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಎಲ್ಲಿ ಓಡಿ ಹೋಗೋ ಪ್ರಶ್ನೆ ಇಲ್ಲ, ನೀವು ಯಾವುದೇ ತನಿಖೆ ಮಾಡಿದ್ರು, ಪಾಲಿಗ್ರಾಫ್ ಮಾಡಿರಿ, ಮತ್ತೇನು ಮಾಡ್ತೀರ ಮಾಡಿರಿ, ಎಲ್ಲದಕ್ಕೂ ರೆಡಿ ಇದ್ದೀನಿ. ಈ ನಡೆದಿದ್ದು ಮಾತ್ರ ಸತ್ಯ, ಒಂದಲ್ಲ ಎರಡಲ್ಲ. ಇವುಗಳನ್ನು ಇವತ್ತೂ ನಾನು ಉಳಿದ ಸ್ಥಾನಗಳಿಂದ ತೆಗೆದು ತೋರಿಸ್ತೀನಿ ನಾನು ನಿಮಗೆ ಅನ್ನುವಂಥ ಮಾತನ್ನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿರಿಂದಾಗಿ ಒಂದು ದೊಡ್ಡ ಸಾಕ್ಷಿ ಈ ಒಂದು ಪ್ರಕರಣದಲ್ಲಿ ಸಿಕ್ಕಂಗಾಗಿದೆ. ಇದರಿಂದಾಗಿ ಸೌಜನ್ಯಾಳ ಹತ್ಯೆಗೆ ನ್ಯಾಯ ಸಿಗ್ಬೋದೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಇವತ್ತಂತ. ತನಗಾದಂಥ ತಾನು ಅಲ್ಲಿವರೆಗೆ ಮಾಡಿದಂಥ ಕರ್ಮಗಳಿಗೆ ಪಾಶ್ಚಾತ್ತಾಪ ಮಾಡಿಕೊಳ್ಳೋ ಸಲುವಾಗಿ ಈ ವ್ಯಕ್ತಿ ಈ ರೀತಿಯಾಗಿ ಕೋರ್ಟ್ ಮುಂದೆ ಬಂದ ಈ ಮಾತನ್ನು ಹೇಳಿ SP ಅವ್ರ ಲೆಟರ್ ಕಳಿಸಿದ್ದಾರೆ. ಅದು ನಮ್ಮ ಮತ್ತು ಹೇಳ್ತಿರುವಂಥ KV ಧನಂಜಯ ಅವರ ಮೂಲಕ. ಈ ಒಂದು ಘಟನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ CBI 9 ವರ್ಷಗಳ ಹಿಂದೆ ಕೊಟ್ಟಂತಹ ರಿಪೋರ್ಟನ್ನು